ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಹರಿ ರೂಮ್ನಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ, ಅಲ್ಲ ಇದೇನು ಮನೆನಾ ಭೂತ್ ಬಂಗ್ಲೆ, ಇಲ್ಲಿರೋರೆಲ್ಲರೂ ದೆವ್ವಗಳ ಥರ ಕಾಣಿಸ್ತಾರೆ. ಆದರೂ ಈ ಚಂದನ ಅವರು ಇಷ್ಟು ದಿನ ಈ ಮನೆಯಲ್ಲಿ ಅದು ಹೇಗಿದ್ರು ಏನೋ, ನನಗಂತೂ ಇರೋಕ್ಕಾಗ್ತಾಯಿಲ್ಲ. ಅಂತೂ ಕಷ್ಟಪಟ್ಟು 2 ದಿನ ಇದ್ದೀನಿ, ಇನ್ನು 4 ದಿನ ಇದ್ದುಬಿಟ್ರೆ ಸಾಕಪ್ಪ ಸಾಕು. ಅಲ್ಲ, ವಾರಕ್ಕೆ 2 ದಿನ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಷ್ಟೊತ್ತಿಗೆ ನಾನು ನಮ್ಮ ಮನೆಯಲ್ಲಿರ್ತಾ ಇದ್ದೆ. ಚಂದನ ಅವ್ರಿಗೆ ಯಾವುದೇ ರೀತಿ ಬೇಜಾರು ಮಾಡಿಸ್ದೆ ನನ್ನ ಜೊತೆ ಕಳಿಸ್ಕೊಟ್ರೆ ಅಷ್ಟೇ ಸಾಕಪ್ಪ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟರೊಳಗಡೆ ಅಲ್ಲಿ ಗೋಡೆ ಮೇಲೆ ಒಂದು ಫೋಟೋ ಕಾಣಿಸುತ್ತೆ. ಅದನ್ನು ನೋಡಿ ಯಾರಿದು ಅಂತ ಹತ್ರ ಹೋಗಿ ನೋಡೋದಂದರೆ, ಓ ನಮ್ಮ ಹುಡುಗಿನೇ. ನಾನು ಇಷ್ಟು ದಿನ ಯಾವುದೋ ಆ್ಯಕ್ಟ್ರಸ್ ಅಂತ ಅಂದ್ಕೊಂಡ್ಬಿಟ್ಟಿದೆ. ಈ ಥರ ಡ್ರೆಸ್ಸು ಎಲ್ಲ ಹಾಕ್ಕೊತಾರೆ ಇವರು, ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ಲ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಈ ಕಡೆ ಚಂದನ ಹರಿ ಅಂತ ಹೇಳ್ತಾಳೆ. ತಿರುಗಿ ನೋಡಿದ್ರೆ ಅದೇ ಡ್ರೆಸ್ಸಲ್ಲಿ ಅವಳು ಇದ್ದಂಗೆ ಕಾಣಿಸುತ್ತೆ ಅವನಿಗೆ. ಅದಕ್ಕೆ ಏನಿದು ಈ ಥರ ಯಾವಾಗ ಡ್ರೆಸ್ ಹಾಕ್ತೀರಾ ನೀವು, ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ನಾನು ಯಾವಾಗಲೂ ಇದೇ ಥರ ಡ್ರೆಸ್ ತಾನೇ ಹಾಕೋದು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಅಲ್ಲ, ನಾನು ಈ ಥರ ಡ್ರೆಸ್ ಯಾವಾಗಲೂ ನೋಡಿರಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ಮಾಡ್ರನ್ ಡ್ರೆಸ್ ಎಲ್ಲ ಹಾಕ್ತೀರಾ ಅಂತ ಕೇಳ್ತಾ ಇರ್ತಾನೆ. ಆದರೆ ಚಂದನ ಮಾತ್ರ ಇನ್ನೂ ಸಲ್ವಾರಲ್ಲೇ ಇರ್ತಾಳೆ. ಹರಿ ಅಂತ ಕಿರಿಚಿದಾಗ ಗೊತ್ತಾಗುತ್ತೆ ಅವನಿಗೆ ಚಂದನ ಸಲ್ವಾರಲ್ಲೇ ಇದ್ದಾಳೆ ಅಂತ. ಅದಾದಮೇಲೆ ಅಯ್ಯೋ, ನಾನು ಇಷ್ಟು ಬೇಗ ಕನಸು ಕಾಣೋಕ್ಕೆ ಶುರು ಮಾಡಿಬಿಟ್ಟು ಫೋಟೋದಲ್ಲಿ ನೋಡಿ ರಿಯಲಾಗಿ ಹಗಲಲ್ಲೇ ಕನಸು ಕಾಣ್ತಾ ಇದ್ದೀನ ಛೇ ಅಂತ ಅವನ ಮನ್ಸಿಗೆ ಅವನೇ ಅನ್ಕೊತಾನೆ. ಯಾಕೆ ಹರಿ, ಏನೇನೋ ಮಾತಾಡ್ತಾ ಇದ್ದೀರಾ ಇವತ್ತು ಅಂತ ಹೇಳಿದ್ದಕ್ಕೆ, ಅಲ್ಲ ಈ ಫೋಟೋದಲ್ಲಿ ಇರೋರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೆ, ನೀವು ಈ ಥರ ಡ್ರೆಸ್ ಎಲ್ಲ ಹಾಕಲ್ಲ ಅಲ್ಲ, ಗೊತ್ತಾಯ್ತು ಬಿಡಿ ನಿಮ್ಮ ಅಕ್ಕ ಅಂತ ಹೇಳಿದ್ದಕ್ಕೆ, ಇದ್ಯಾಕೋ ನಿಮ್ಗೆ ಜಾಸ್ತಿ ಓವರ್ ಅಂತ ಅನ್ನಿಸ್ತಾ ಇಲ್ಲ, ನಿಮಗೂ ಗೊತ್ತು ಅದು ನಾನೇ ಅಂತ, ಮತ್ತೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅದು ಹಾಗಲ್ಲ, ನೀವು ಈ ಥರ ಡ್ರೆಸ್ ಹಾಕಲ್ವಲ್ಲ, ಹಾಗಾಗಿ ಅದು ನಿಮ್ಮ ಅಕ್ಕ ಅಂತ ಅಂದ್ಕೊಂಡೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ, ಅದು ನಾನೇ, ಅದು ಈಗಿಂದಲ್ಲ, ಕಾಲೇಜ್ ಡೇಸ್ದು, ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ಫ್ರೇಮ್ ಹಾಕಿ ಇಡ್ಸಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು ಅಂತ ಹೇಳುವಾಗ, ಅಲ್ಲ ಈ ಡ್ರೆಸ್ಸಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಮಾಡ್ರನ್ ಆಗಿ ಹಾಕಿದ್ದೀರಾ ಡ್ರೆಸ್ಸು ಅಂತ ಹೇಳ್ಬೇಕಾರೆ, ನನಗೆ ಈ ಥರ ಡ್ರೆಸ್ ಎಲ್ಲ ಇಷ್ಟ ಆಗೋದಿಲ್ಲ, ನಾನು ಇವಾಗ ಹಾಕಿದ್ದೀನಲ್ಲ ಸಲ್ವಾರು, ಅದೇ ನನಗೆ ತುಂಬ ಇಷ್ಟ ಆಗೋದು, ಅದೇ ಕಂಫರ್ಟಬಲ್ ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ಹೋಗಿ ನೀರು ತೊಗೊಬರ್ತೀನಿ ಅಂತ ಚಂದನ ಹೇಳಿದಾಗ, ಸರಿ ಆಯ್ತು ಹೋಗಿ ಬೇಗ ಬನ್ನಿ ಅಂತ ಹೇಳಿದ್ದಕ್ಕೆ, ಯಾಕೆ ಅಂತ ಹೇಳಿದಾಗ, ಅಲ್ಲ ಬೇಗ ಬಂದು ನಿದ್ದೆ ಮಾಡಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಚಂದನ ನೀರು ತರಕ್ಕೆ ಬರ್ತಾಳೆ. ಮುತ್ತು ಮಹಿ 3 ಜನ ಮಲ್ಕೊಂಡಿರ್ತಾರೆ. ಕಂಠಿ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಯಾರಿದು ಇಷ್ಟೊತ್ತಿನಲ್ಲಿ ಮೆಸೇಜ್ ಮಾಡಿದ್ದಾರೆ ಅಂತ ಕಂಠಿ ಎದ್ದು ಮೆಸೇಜ್ ನೋಡಿದ್ರೆ ಅದು ವೈಭವಿ ಆಗಿರ್ತಾಳೆ. ಮಲಗಿದ್ಯಾ ಅಂತ ಆ ಕಡೆಯಿಂದ ಮೆಸೇಜ್ ಬರುತ್ತೆ. ಇನ್ನೂ ಇಲ್ಲ, ನಿದ್ದೆ ಬಂದಿರಲಿಲ್ಲ ಅಂತ ಅವನು ಈ ಕಡೆಯಿಂದ ಕೇಳ್ತಾನೆ. ಆಗ ಫೋನ್ ಮಾಡಲಾ ಅಂತ ಅವಳು ಕೇಳಿದ್ದಕ್ಕೆ, ಅಯ್ಯೋ ಫೋನ್ ಮಾಡಲಾ ಅಂತ ಕೇಳ್ತಿದ್ದಾಳಲ್ಲ, ಏನು ಮಾಡೋದು ಅಂತ ಹೇಳಿಬಿಟ್ಟು, ಬೇಡ ಇವಾಗ ಟೈಮ್ ಆಯಿತು ಮಲ್ಕೋ ಅಂತ ಇವನು ಹೇಳ್ತಾನೆ. ಅಷ್ಟರಲ್ಲಿ ಆ ಕಡೆಯಿಂದ ಫೋನ್ ಬಂದುಬಿಡುತ್ತೆ. ಅಯ್ಯಯ್ಯೋ ಫೋನ್ ಬಂದುಬಿಡ್ತಲ್ಲ, ಏನು ಮಾಡೋದು ಇವಾಗ ಅಂತ ಹೇಳಿಬಿಟ್ಟು ಮೆಸೇಜ್ನ ಮಾಡ್ತಾನೆ. ಇವಾಗ ಪ್ಲೀಸ್ ಅರ್ಥ ಮಾಡ್ಕೊ, ಮಾತಾಡೋಕ್ಕಾಗಲ್ಲ, ಮಲ್ಕೋ ಅಂತ ಅವನು ಹೇಳ್ತಾನೆ. ಅಷ್ಟರೊಳಗಡೆ ಫೋನ್ ಬಂದಿದ್ದು ನೋಡಿ, ಯಾರಣ್ಣ ಇಷ್ಟೊತ್ತಿನಲ್ಲಿ ಅಂತ ಮಹಿ ಹೇಳ್ತಾನೆ. ಅದು ಯಾರಿಲ್ಲ ಅಂತ ಹೇಳಿದ್ದಕ್ಕೆ, ಕಸ್ಟಮರ್ ಇರಬೇಕು ಅಂತ ಮಹಿ ಹೇಳ್ತಾನೆ. ಹಾಂ ಕಸ್ಟಮರೇ ಅಂತ ಕಂಠಿ ಹೇಳಿದ್ದಕ್ಕೆ ಮುತ್ತು ಹೇಳ್ತಾರೆ, ಅಯ್ಯೋ ಯಾಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದಾರೆ, ಏನಾದ್ರು ಬೈಕ್ ಏನಾದ್ರು ಕೆಟ್ಟಿದೆಯೋ ಏನೋ, ಆ ಥರ ಏನಾದರೂ ಆಗಿದರೆ ನೀನು ಒಬ್ಬನೇ ಹೋಗ್ಬಿಡ್ಬೇಡ, ನಾನು ನಿನ್ನ ಜೊತೆಗೆ ಬರ್ತೀನಿ, ಏನಂತ ಕೇಳು ಫಸ್ಟು ಅಂತ ಹೇಳಿದಾಗ, ಸರಿ ಅಣ್ಣ ಆಯಿತು, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೊರಗೆ ಓಡಿ ಬರ್ತಾನೆ. ಆ ಬಾಟಲ್ಗೆ ನೀರನ್ನ ತುಂಬಿಸ್ಕೊತಾ ಇರ್ತಾಳೆ. ಸೋಫಾದ ಮೇಲೆ ದ್ರಾಕ್ಷಾಯಣಿ ಮತ್ತು ದಾಸ್ ಇಬ್ಬರೂ ಕೂತಿರ್ತಾರೆ. ಆಗ ದ್ರಾಕ್ಷಾಯಣಿಗೆ ದಾಸ್, ಚಂದನ ಇದ್ದಾಳೆ ಅವಳನ್ನ ಕರಿ ಅಂತ ಸನ್ನೆ ಮಾಡ್ತಾನೆ. ಆಗ ದ್ರಾಕ್ಷಾಯಣಿ ಚಂದನ ಅಂತ ಹೇಳಿದ್ದಕ್ಕೆ, ಏನಮ್ಮ ಏನು ಮಾಡ್ತಾ ಇದ್ದೀರಾ ಇಬ್ಬರು ಇಷ್ಟೊತ್ತಿನಲ್ಲಿ ಕೂತ್ಕೊಂಡು ಅಂತ ಹೇಳಿದಾಗ, ಬಾ ಮಗಳೇ ಅಂತ ಕರೀತಾರೆ. ಹೋಗಿ ಚಂದನ ಕೂತ್ಕೊತಾಳೆ. ಆಗ ದ್ರಾಕ್ಷಾಯಣಿ, ಅಲ್ಲ ಮಗಳೇ, ಇವಾಗ ಏನು ನೀನು ಜೀವನ ಮಾಡ್ತಾ ಇದ್ದಿಲ್ಲ, ಅದು ನೀನೇ ಆರಿಸ್ಕೊಂಡಿರೋ ಜೀವನ, ನೀನು ಖುಷಿಯಾಗಿದೆಯಾ ಮಗಳೇ, ಅಲ್ಲೆಲ್ಲ ಓಕೆನಾ, ಚೆನ್ನಾಗಿದೆಯಾ ನೀನು ಅಂತ ಹೇಳಿದಾಗ, ಹೌದಮ್ಮ ತುಂಬಾ ಚೆನ್ನಾಗಿದ್ದೀನಿ ನಾನು, ಇಲ್ಲಿ ಇರೋವಷ್ಟು ಸೌಕರ್ಯ ಅಲ್ಲಿ ಇಲ್ಲದೇ ಇರ್ಬೋದು, ಆದರೆ ನನ್ನ ಮಾತಿಗೆ ಅಲ್ಲಿ ಬೆಲೆ ಕೊಡ್ತಾರೆ, ನನಗೆ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನು ಹೇಳಿದ್ರೆ ಅವ್ರು ಎಲ್ಲರೂ ಬದಲಾಗ್ತಾರೆ, ನನ್ನ ಮಾತಿಗೆ ಅಲ್ಲಿ ಬೆಲೆ ಇದೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಮ್ಮ, ಇಲ್ಲಿ ಥರ ಸವಲತ್ತು ಇಲ್ಲದೇ ಇದ್ರೂ ಅಲ್ಲಿ ನನಗೆ ನೆಮ್ಮದಿ ಜೀವನ ಇದೆ, ಹಾಗಾಗಿ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ದ್ರಾಕ್ಷಾಯಣಿ ತುಂಬ ಅಳೋಕ್ಕೆ ಶುರು ಮಾಡ್ತಾಳೆ. ಅಲ್ಲ ಮಗಳೇ, ಬೇರೆಯವರು ನಿನ್ನನ್ನು ಅರ್ಥ
ಮಾಡ್ಕೊಂಡಷ್ಟು ನಾವು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನಿನ್ನ ವಿಷಯದಲ್ಲಿ ಸೋತು ಹೋಗ್ಬಿಟ್ಟೆ. ನಿನಗೆ ಆರ್ಯನ್ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳಲಿಲ್ಲ ಅಂದಿದ್ದಿದ್ರೆ ನೀನು ಇವತ್ತು ನಮ್ಮನೆಯಲ್ಲೇ ಇರ್ತಾ ಇದ್ದೆ. ನೀನು ತುಂಬ ಸಲ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ನಾವು ನಿನಗೆ ಟೈಮೇ ಕೊಡಲಿಲ್ಲ. ನಿನ್ನ ಮಾತು ನಾವು ಕೇಳಿಸ್ಕೊಳ್ಳೇ ಇಲ್ಲ. ನಂಗೆ ಆರ್ಯ ಇಷ್ಟ ಇಲ್ಲ ಅಂತ ಎಷ್ಟೊಂದು ಸಲ ಹೇಳಿದೆ ನೀನು, ಆದರೆ ನಾವು ಅದನ್ನು ಕೇಳಿಸ್ಕೊಳ್ಳೇ ಇಲ್ಲ. ಅಮ್ಮ ಆಗಿ ನಾನು ಸೋತೋಗ್ಬಿಟ್ಟೆ ಅಂತ ಹೇಳಿದಾಗ, ಈಗ ಅದೆಲ್ಲ ಯಾಕಮ್ಮ, ಅಳಬೇಡಿ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಇಲ್ಲ ಮಗಳೇ, ನನಗೆ ಇರೋದಕ್ಕೆ ಆಗ್ತಾಯಿಲ್ಲ, ನನಗೆ ತುಂಬಾ ಸಂಕಟ ಆಗ್ತಾಯಿದೆ. ನಾನು ಒಳ್ಳೆ ಅಮ್ಮ ಅಂತೂ ಆಗೋಕ್ಕಾಗಲಿಲ್ಲ. ನಾನು ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದಿದ್ರೆ ಅವತ್ತು ನಿನ್ನ ಹರಿ ಬಗ್ಗೆ ನನ್ನ ಹತ್ರ ಹೇಳ್ಕೊತಾ ಇದ್ದೆ, ಎಲ್ಲವುದು ಸರಿ ಹೋಗ್ತಿತ್ತು. ಇವತ್ತು ನೀನು ನಮ್ಮನೆಯಲ್ಲೇ ಇರ್ತಾ ಇದ್ದೆ, ನಾನೇ ಇದಕ್ಕೆಲ್ಲ ಕಾರಣ ಆಗಿಬಿಟ್ಟೆ ಅಂತ ಹೇಳಬೇಕಾದ್ರೆ ಚಂದನ, ಇವಾಗ ಅದೆಲ್ಲ ಯಾಕಮ್ಮ, ನೀವು ಕೇಳಿದ್ರಿ ಅಂತ ಹೇಳಿದೆ ಅಷ್ಟೇ, ನೀವು ಅಳಬೇಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಬೇಕಾದ್ರೆ ದಾಸ್, ಯಾಕಮ್ಮ ಆ ವಿಷಯ ಎಲ್ಲ ಎತ್ತುತ್ತಾ ಇದ್ದೀರಾ, ಇವಾಗ ಅವಳು ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ದಾಳಲ್ಲ, ನೀವು ಆರಾಮಾಗಿರಿ, ಅಳಬೇಡಿ. ನೀನು ಅಪ್ಪ ಇಬ್ಬರೂ ಹೀಗೆ ಅಳ್ತಾನೇ ಕೂತಿದ್ರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲಮ್ಮ ಅಂತ ದಾಸ್ ನಾಟಕ ಮಾಡ್ತಿರ್ತಾನೆ. ಅದಕ್ಕೆ ಏನಮ್ಮ ಇದು, ಸುಮ್ಮನೆ ಇರಿ ಅಂತ ಚಂದನ ಹೇಳಿದಾಗ ದ್ರಾಕ್ಷಾಯಣಿ ಇನ್ನೂ ಅಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಆದರೆ ಅಪ್ಪ ಇವಾಗ್ಲೂ ಫೀಲ್ ಮಾಡ್ಕೊತಾ ಇರ್ತಾರೆ ಚಂದನ. ಯಾಕೆ ಅಂದರೆ ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಆಗಿದ್ದ ಮದುವೆನ ಎಲ್ಲ ನೆಂಟರು ಮುಂದೆ ಧಾಮ್ ಧೂಮ್ ಅಂತಲೇ ಮಾಡ್ಬೋದಿತ್ತಲ್ಲ. ನಾನು ನನ್ನ ಮಗಳು ಮಾತನ್ನು ಕೇಳಲೇ ಇಲ್ಲ ಅಂತ ತುಂಬಾ ಬದಲಾಗಿ ತುಂಬಾ ಡೈಲಿ ಕೊರ್ಗೋಕ್ಕೆ ಶುರು ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಚಂದನ ಮನಸ್ಸಲ್ಲೇ, ಹಾಗಾದರೆ ನಡೆದಿದ್ದ ವಿಷಯ ಎಲ್ಲ ಇವ್ರಿಗೆ ಅದಕ್ಕೆ ಹೇಳೋ ಥರ ಈಗಲೇ ಹೇಳಿಬಿಡ್ಲಾ, ಅಮ್ಮ ಹೇಗಿದ್ರು ಅಪ್ಪನಿಗೆ ಹೇಳ್ತಾಳೆ, ಆಗ ಅಪ್ಪ ನನ್ನನ್ನು ಅರ್ಥ ಮಾಡ್ಕೊತಾರೆ ಅಲ್ವಾ, ಹಾಗಾಗಿ ನಾನು ಹೇಳಿಬಿಡ್ಲಾ ಅಂತ ಯೋಚನೆ ಮಾಡಿ ಆಮೇಲೆ ಮತ್ತೆ ಇಲ್ಲ ಅಲ್ಲಿ ನಡೆದಿದ್ದು ಯಾವುದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗೋದೇ ಬೇಡ, ಇದನ್ನು ಹೀಗೆ ಮೇಂಟೈನ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾಳೆ. ಹೊರಗಡೆ ಫೋನ್ನ ಎತ್ಕೊಂಡು ಬಂದು, ಹಲೋ ವೈಭವಿ, ಯಾಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದೆ, ಬೇಡ ಅಂದರೂ ನಿನ್ಗೆ ಅರ್ಥ ಆಗಲ್ಲ ತಾನೇ ಅಂತ ಹೇಳ್ತಾನೆ. ಅದಕ್ಕೆ ವೈಭವಿ ಆ ಕಡೆಯಿಂದ, ನೀನು ಯಾಕೆ ಇಷ್ಟೊತ್ತು ಮಾಡಿದೆ, ಲೇಟ್ ಮಾಡ್ದೆಲ್ಲ ಫೋನ್ ರಿಸೀವ್ ಮಾಡೋದು, ಅದಕ್ಕೆ ನಾನು ನಿಮ್ಮ ಮನೆ ಹತ್ರನೇ ಬಂದುಬಿಟ್ಟಿದ್ದೀನಿ ಗೊತ್ತಾ ಅಂತ ಹೇಳ್ತಾಳೆ. ನಮ್ಮ ಮನೆ ಹತ್ರ ಬಂದಿದೆಯೇ, ತಮಾಷೆ ಮಾಡ್ತಾ ಇಲ್ಲ ತಾನೇ, ಎಲ್ಲಿದೆಯಾ ಹೇಳು, ಇಲ್ಲೆಲ್ಲ ಯಾಕೆ ಬರೋಕ್ಕೆ ಹೋದೆ, ಇಲ್ಲೆಲ್ಲ ಏರಿಯಾ ಸರಿ ಇಲ್ಲ, ನೀನು ಎಲ್ಲ ಅಡು ಕೂತಿದೆಯಾ ಹೇಳು ಅಂತ ಸುತ್ತ ಹುಡ್ಕೋಕೆ ಶುರು ಮಾಡ್ತಾನೆ. ಆಗ ವೈಭವಿ ಕಡೆಯಿಂದ ನಗ್ತಾಳೆ. ಅದಕ್ಕೆ ಯಾಕೆ ವೈಭವಿ ನಗ್ತಾ ಇದೆಯಾ, ನಾನು ಇಲ್ಲಿ ಸೀರಿಯಸ್ ಆಗಿ ಹುಡುಕ್ತಾ ಇದ್ರೆ ನೀನು ಅಲ್ಲಿ ನಗ್ತಾ ಇದೆಯಾ, ಎಲ್ಲೆಡೆ ಕೂತ್ಕೊಂಡು ಮಾತಾಡ್ತಾ ಇದೆಯಾ ಹೇಳು ಸರಿಯಾಗಿ ಅಂತ ಹೇಳಿದಾಗ, ಯಾಕೆ ಇಷ್ಟೊಂದು ಟೆನ್ಷನ್ ಆದೆ ಅಂತ ಹೇಳಿದಾಗ, ನನಗೆ ಟೆನ್ಷನ್ ಆಗ್ದಾನೆ ಇನ್ಯಾರಿಗೆ ಟೆನ್ಷನ್ ಆಗುತ್ತೆ, ನಿನ್ನ ಬಗ್ಗೆ ನಾನು ತಾನೇ ಯೋಚನೆ ಮಾಡಬೇಕು, ಎಲ್ಲಿ ಬಂದಿದೆಯಾ ಹೇಳು ಅಂತ ಹೇಳಿದ್ದಕ್ಕೆ, ನಾನು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ವೈಭವ್ ಹೇಳ್ತಾಳೆ. ಅಲ್ಲ, ನಿನಗೇನು ತಮಾಷೆ ಮಾಡೋದಕ್ಕೆ ಗೊತ್ತು ಇಲ್ವಾ, ಇಂಥ ವಿಷಯದಲ್ಲ ನೀನು ತಮಾಷೆ ಮಾಡೋದು, ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಅಂತ ಹೇಳಿದ್ದಕ್ಕೆ, ಅಲ್ಲ ನಿನಗೆ ಎಷ್ಟು ಟೆನ್ಷನ್ ಆಗುತ್ತೆ ನನ್ನ ಬಗ್ಗೆ, ನಿನಗೆ ಎಷ್ಟು ಕಾಳಜಿ ಅಂತ ಟೆಸ್ಟ್ ಮಾಡೋಣ ಅಂತ ಹಾಗಂದೆ ಅಂತ ಹೇಳಿದಾಗ, ಓ ಅದನ್ನು ಬೇರೆ ಮಾಡ್ತೀಯೋ ನೀನು, ಸರಿ ಆಯ್ತು ನಿಂತು ಪದೇ ಪದೇ ಯಾಕಂಗೆ ಫೋನ್ ಮಾಡ್ತಾನೆ ಇದೆಯಲ್ಲ ನೀನು ಅಂತ ಹೇಳಿದಾಗ, ನೋಡು ಈ ಸಲ ಫೋನ್ ಮಾಡಿದ್ದೀನಿ, ನೀನು ಎತ್ತಿಲ್ಲ ಅಂತ ಸುಮ್ಮನೆ ಇದ್ದೀನಿ, ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ನಾನು ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಹೇಳಿದಾಗ, ಇಲ್ಲ ಆ ಥರ ಎಲ್ಲ ಮಾಡಬೇಡ ನೀನು, ಏನಕ್ಕೆ ಫೋನ್ ಮಾಡಿದ್ದು ಅಂತ ಹೇಳಿದಾಗ, ಇವಾಗ ಮಾತಾಡಬೇಕು ಅಂತ ಅನ್ನಿಸ್ತು ಫೋನ್ ಮಾಡಿದೆ, ನನಗೆ ನೀನು ರಿಸೀವ್ ಮಾಡಿ ಮಾತಾಡೋವರೆಗೂ ಕಾಯೋಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಓ ಹೌದಾ ಅಂತ ಕಂಟಿ ಹೇಳ್ತಾನೆ. ಅದಕ್ಕೆ ಹಾಗಾದರೆ ನಿನ್ಗೆ ಅನ್ನಿಸ್ಲಿಲ್ವಾ ಅಂತ ಹೇಳಿದಾಗೆ, ಆ ಥರ ಏನೂ ಇಲ್ಲಪ್ಪ ಅಂತ ಕಂಟಿ ಹೇಳಿದಾಗ, ಓ ಹೌದಾ, ನೀನು ತಲೆ ಮೇಲೆ ಕೈ ಇಟ್ಕೊಂಡು ಹೇಳು ಅಂತ ವೈಭವಿ ಕೇಳ್ತಾಳೆ. ಅದಕ್ಕೆ ನಾನು ತಲೆ ಮೇಲೆ ಕೈ ಇಟ್ಕೊಂಡ್ರು ಹಾಗೆ ಇದ್ರೂ ನಿನ್ಗೇನು ಕಾಣಿಸಲ್ವಲ್ಲ, ನಾನು ಇಲ್ಲಿದ್ದೀನಿ ನೀನು ಅಲ್ಲಿದೆಯಲ್ಲ ಅಂತ ಇಬ್ಬರು ಮಾತುಕತೆನ ಶುರು ಮಾಡ್ತಾರೆ. ದಾಕ್ಷಿಣಿ ಕಡೆಗೆ ತಿರುಗಿ, ಅಮ್ಮ ಚಂದನನ ಮಾತಾಡ್ಸಮ್ಮ ಅಂತ ಸನ್ನೆನ ಮಾಡ್ತಾನೆ. ಆಗ ಆಯಿತು ಅಂತ ಹೇಳಿಬಿಟ್ಟು ಚಂದನ ಅಂತ ಹೇಳಿದ್ರೆ ಚಂದನ ಸುಮ್ಮನೆ ಕೂತಿರ್ತಾಳೆ. ಅದಕ್ಕೆ ಚಂದನ ಅಂತ ಜೋಕ್ರ ಕರೆದಾಗ, ಅಮ್ಮ ಹೇಳಿ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ನೀನು ನಮ್ಮ ಮನೆಯಲ್ಲೇ ಇರ್ತೀಯ ಅಲ್ವಾ, ನಮ್ಮ ಜೊತೆಗೆ ಇರ್ತೀಯ ಅಲ್ವಾ ಅಂತ ಹೇಳಿದಾಗ, ದಾಸ ಹೌದಮ್ಮ, ಇನ್ನು ಮುಂದೆ ಚಂದನ ಎಲ್ಲೂ ಹೋಗೋದಿಲ್ಲ, ನಮ್ಮ ಜೊತೆಗೆ ಇರ್ತಾಳೆ, ನೀನು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತೀಯ, ನೀನು ಆರಾಮಾಗಿರು, ಅಳಬೇಡಮ್ಮ, ಸುಮ್ಮನೆ ಹಳೇದನ್ನೆಲ್ಲ ತೆಗೆದು ಅವಳ ಮನಸ್ಸಿಗೆ ಯಾಕೆ ನೋವು ಮಾಡ್ತೀಯ ಅಂತ ದಾಸ್ ಹೇಳ್ತಾರೆ. ಅದಕ್ಕೆ ಚಂದನ, ಅಯ್ಯೋ ಅದೇಗೆ ಸಾಧ್ಯ, ನಾನು ಇನ್ನು 4 ದಿನದಲ್ಲಿ ವಾಪಸ್ ನಾನು ಬೆಂಗಳೂರಿಗೆ ಹೋಗಲೇಬೇಕು, ಅಲ್ಲಿ ತುಂಬ ಇಂಟರ್ವ್ಯೂಗಳಿದೆ, ನಾನು ಇಂಟರ್ವ್ಯೂಗಳ ಅಟೆಂಡ್ ಮಾಡಬೇಕು, ಒಂದು ಕಂಪ್ನಿನಲ್ಲಿ ಕೆಲಸ ಆಲ್ರೆಡಿ ಸಿಕ್ಕಿತ್ತು ನನಗೆ, ಆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅಂತ ಎಷ್ಟೋ ಜನಗಳ ಆಸೆ ಆಗಿರುತ್ತೆ, ಅಂಥದ್ರಲ್ಲಿ ನಾನು ಎಲ್ಲ ಇಂಟರ್ವ್ಯೂನಲ್ಲೂ ಪಾಸ್ ಆಗಿದ್ದೆ, ಆದರೆ ಕೊನೆಯದಾಗಿ ಅಣ್ಣ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟ ಅಂತ ಹೇಳಿದಾಗ, ಇವನಾ ಅಂತ ದ್ರಾಕ್ಷಾಣಿ ಕೇಳ್ತಾರೆ. ಇವನೇ ಅಂತ ಹೇಳಿದ್ದಕ್ಕೆ, ಏನಾಯಿತು ಚಂದನ ಅಂತ ಹೇಳಿದಾಗ, ಅದು ನನ್ನ ಫ್ರೆಂಡ್ ಕಂಪ್ನಿ ಅಂತ ಹೇಳಿ
ಅವಮಾನ ಮಾಡಿ ಕಳಿಸ್ಬಿಟ್ಟ ಅಂತ ಹೇಳಿದಾಗ, ಯಾಕೋ ದಾಸ್ ಆ ಥರ ಮಾಡಿದೆ, ನಿನಗೇನು ಅಧಿಕಾರ ಇದೆ ಇವಳ ಲೈಫಲ್ಲಿ ನೀನು ಮೂಗು ತೋರಿಸೋದಕ್ಕೆ? ಇನ್ಯಾವತ್ತೂ ಅವಳ ಜೀವನಕ್ಕೆ ನೀನು ಕಾಲಿಡಬೇಡ. ಆ ಥರ ಎಲ್ಲ ಮಾಡೋದಕ್ಕೆ ನಿನ್ಗೇನು ಧೈರ್ಯ ಇದೆ, ನಿನ್ಗೆ ಎಷ್ಟು ಅಧಿಕಾರ ಇದೆ ಅಂತ ನೀನು ಈ ಥರ ಎಲ್ಲ ಮಾಡಿದೆ ಅಂತ ಹೇಳಿಬಿಟ್ಟು ಚಂದನ ಕಡೆ ತಿರುಗಿ, ಇನ್ನು ನಿಮ್ಮ ಅಪ್ಪಂಗೆ ಹೇಳು ಚಂದನ, ಇನ್ಯಾವತ್ತೂ ಅವನು ನಿನ್ನ ಲೈಫ್ ಕಡೆ ತಲೆ ಹಾಕೋದಿಲ್ಲ, ನೀನೇನು ಹೆದರ್ಕೋಬೇಡ ಮಗಳೇ, ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ, ಅಪ್ಪನ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಹೇಳಿದಾಗ, ದಾಸ್ ಸಾರಿ ಚಂದನ, ನಾನೇನೋ ಮಣ್ತಿನೋ ಕೆಲಸ ಮಾಡಿಬಿಟ್ಟೆ, ಸಾರಿ ಅಂತ ಅವನು ಕೇಳ್ತಾನೆ. ಹಂಗ ದಾಸ್, ಈಗಾದರೂ ನಮ್ಮ ಮೇಲೆ ನಂಬಿಕೆ ಬಂತಲ್ವ ಚಂದನ, ಇನ್ನು ಮುಂದೆ ನಮ್ಮ ಮನೆಯಲ್ಲೇ ಇರ್ತೀಯ ತಾನೆ ಅಂತ ಹೇಳಿದಾಗ, ಹ್ಞೂ ಅಂತ ಅವಳು ಹೇಳ್ತಾಳೆ. ಆದರೆ ದ್ರಾಕ್ಷಾಯಣಿ ಮಾತ್ರ ಅವಳ ಬಾಯಿಂದನೇ ಹೇಳಬೇಕು ನನಗೆ ಅಂತ ಕೇಳಬೇಕಾದ್ರೆ ಹರಿ ಹೊರಗಡೆ ಬಂದು ನಿಂತಿರ್ತಾನೆ. ಅವರೆಲ್ಲರೂ ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾನೆ. ಅಷ್ಟರೊಳಗಡೆ ಚಂದನ, ಹೌದಮ್ಮ, ನಾನು ನಿಮ್ಮನ್ನು ಎಲ್ಲೂ ದೂರ ಮಾಡ್ಕೊಳ್ಳೋದಿಲ್ಲ, ನಾನು ನಿಮ್ಮ ಜೊತೆಗೇ ಇರ್ತೀನಿ, ಹೆದರ್ಕೋಬೇಡಿ ಅಂತ ಭರವಸೆನ ಕೊಡ್ತಾಳೆ. ಈ ವೈಭವಿ ಜೊತೆ ಮಾತಾಡಿ ಫೋನ್ನ ಕಟ್ ಮಾಡಿ ಈ ಕಡೆ ತಿರುಗ್ತಾನೆ. ಅಲ್ಲಿ ನೋಡಿದ್ರೆ ಮಹಿ ಕೂತಿರ್ತಾನೆ. ಅವನು ಶಾಕ್ ಆಗಿ, ಏ ಮಹಿ, ನೀನು ನಿದ್ದೆ ಮಾಡಿಲ್ವೇನೋ, ಏನೋ ಮಾಡ್ತಾ ಇದೀಯ ಇಲ್ಲಿ ಅಂತ ಕೇಳಿದಾಗ, ಹ್ಞೂ 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 ಅಂತ ಅಂದ್ಬಿಟ್ಟು ಸನ್ನೆನ ಮಾಡ್ತಾನೆ. ಅದಕ್ಕೆ, ಅದಿರಲಿ, ನೀನು ಇನ್ನೂ ಮಲಗಿಲ್ವೇನೋ ಅಂತ ಕೇಳಿದ್ದಕ್ಕೆ, ಯಾರಣ್ಣ ಅದು, ಇಷ್ಟೊತ್ತಿನಲ್ಲಿ ಯಾರು ಕಸ್ಟಮರಾ, ಏನು ಬೈಕ್ ರಿಪೇರಿನ ಅಂತ ಹೇಳಿದಕ್ಕೆ, ಹಾಂ ಹಾಂ ಮಹಿ, ಕಸ್ಟಮರು ಬೈಕ್ ರಿಪೇರಿ ಇತ್ತಂತೆ, ಫೋನ್ ಮಾಡಿದರು ಅಂತ ಹೇಳಿದಾಗ, ಬೈಕಾ ಸ್ಕೂಟಿನ ಅಂತ ಕೇಳ್ತಾನೆ. ಅದಕ್ಕೆ, ಇಲ್ಲ ಕಣೋ, ಅದು ಬೈಕೇನೆ, ಬೈಕ್ ಅಂತ ಹೇಳಿದ್ನಲ್ಲ ಅಂತ ಹೇಳಿದಾಗ, ಅಯ್ಯೋ ಮುಚ್ಚಿರೋದು ಯಾಕೆ ಹೇಳೋಣ, ನೀನು ಇಷ್ಟೊತ್ತಿನಲ್ಲಿ ಫೋನಲ್ಲಿ ಬ್ಯುಸಿಯಾಗಿರೋದು ನಮಗೂ ಇಷ್ಟನೇ ಅಂತ ಹೇಳಿದಾಗ ನಾಚ್ಕೊತಾನೆ. ಅಣ್ಣ, ನೀನು ನಾಚ್ಕೊತಾ ಇದೀಯಾ ಅಂತ ಹೇಳಿದ್ದಕ್ಕೆ, ಕಣೋ ಅಂತ ಹೇಳಿದ್ದಕ್ಕೆ, ಏನೋ ವೈಭವಿ ಏನಂತಾಳೆ, ಹಾಗಾದರೆ ಇದನ್ನು ಆದಷ್ಟು ಬೇಗ ಅಣ್ಣನಿಗೆ ಹೇಳಬೇಕು ಅಂತ ಹೇಳಿದ್ದಕ್ಕೆ, ಅಯ್ಯೇ ಬೇಡ ಕಣೋ, ಯಾರಿಗೂ ಹೇಳಬೇಡ ಅಂತ ಅಂದ್ಬಿಟ್ಟು ತಡಿತಾನೆ. ಚಂದನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಎಷ್ಟೊತ್ತಾದರೂ ಚಂದನ ಬರದೇ ಇರೋದನ್ನು ನೋಡಿ, ಅಲ್ಲ ಆಗ್ಲೇ ಚಂದನ ಮನಸ್ಸನ್ನು ಚೇಂಜ್ ಮಾಡಿಬಿಟ್ರಲ್ಲ, ಎಷ್ಟು ಬೇಗ, ನಾನಾದರೂ ಮಾತಲ್ಲಿ ಮಾಡ್ತೀನಿ, ಇವರು ಮಾಟ ಮಂತ್ರ ಕಲ್ತಿದ್ದಾರೆ ಅಂತ ಅನಿಸುತ್ತೆ, ಮಗಳನ್ನ ಎಷ್ಟು ಬೇಗ ಮನಸ್ಸನ್ನು ಚೇಂಜ್ ಮಾಡಿಬಿಟ್ರಲ್ವಾ ಅಂತ ಒಬ್ಬನೇ ಬೈಕೊಂಡು ಕೂತಿರ್ತಾನೆ. ಅಷ್ಟರೊಳಗಡೆ ಚಂದನ ಒಳಗಡೆ ಬರ್ತಾಳೆ. ಅವಳು ಒಳಗಡೆ ಬಂದಿದ್ದು ನೋಡಿ ಸಡನ್ನಾಗಿ ಅವನು ಮಲ್ಕೊತಾನೆ. ಅಯ್ಯೋ ಪಾಪ, ಮಲ್ಕೊಂಡ್ಬಿಟ್ರ ಇವರು ಅಂತ ಹೇಳಿ ಡೋರ್ನ ಲಾಕ್ ಮಾಡ್ಕೊಂಡು ಬಂದು ಅವಳು ಮಲ್ಕೊತಾಳೆ. ಆಗ ಹರಿ ಎಚ್ಚರ ಆಗೋ ಥರ ಎಚ್ಚರ ಆಗ್ತಾನೆ. ಅದಕ್ಕೆ, ಓ ಹಾಗಾದರೆ ನೀವು ಇನ್ನೂ ಮಲಗಿರ್ಲಿಲ್ವಾ ಅಂತ ಕೇಳಿದ್ದಕ್ಕೆ, ನಿದ್ದೆ ಬಂದಿತ್ತು, ಆದರೆ ಈಗ ಎಚ್ಚರ ಆಯಿತು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅಲ್ಲ, ನಾನು ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಆದರೆ ನೀವು ನಿಮ್ಮಮ್ಮ ಅಣ್ಣನ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿಯಾಗಿದ್ರಿ ಅಂತ ಅನಿಸುತ್ತೆ ಅಂತ ಹೇಳಿದ್ದಕ್ಕೆ, ಹಾಂ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿದ್ರು, ನಾನು ಮಲಗಬೇಕು ಅಂತಲೇ ಇದ್ದೆ, ಆದರೆ ಅವರು ತುಂಬಾ ಫೀಲ್ ಮಾಡ್ಕೊಂಡಿದ್ರು, ಅಪ್ಪ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ, ನಿಮ್ಮಿಂದನೇ ಇದೆಲ್ಲ ಆಗಿದ್ದು, ನೀವು ಅದೇನು ಮಾತಾಡಿದ್ರು ಅಪ್ಪನ ಹತ್ರ ಗೊತ್ತಿಲ್ಲ, ಆದರೆ ಅಪ್ಪ ಇಷ್ಟೊಂದು ಬದಲಾಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ, ಥ್ಯಾಂಕ್ಸ್, ಯಾಕೆ ಅಂದರೆ ಅಪ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆ ಮಾತಾಡಲಿ ಅಂತ ತುಂಬ ದಿನದಿಂದ ಅಂದ್ಕೊಂಡು ಕಾಯ್ತಾ ಇದ್ದೆ, ಆದರೆ ಕೊನೆಗೂ ಅದು ನೆರವೇರಿತು, ನನಗಂತೂ ತುಂಬಾ ಖುಷಿ ಆಯಿತು, ಥ್ಯಾಂಕ್ ಯು ಅಂತ ಹೇಳಿದಾಗ, ಅಯ್ಯೋ ಥ್ಯಾಂಕ್ ಯು ಎಲ್ಲ ಬರಬಾರ್ದು, ನಾವಿಬ್ಬರು ಒಂದೇ ಅಲ್ವಾ ಅಂತ ಹೇಳಿದಾಗ, ಒಂದೇನಾ ಅಂತ ಹೇಳಿದ್ದಕ್ಕೆ, ಅಂದರೆ ಫ್ರೆಂಡ್ಸ್ ಅಂತ ಹೇಳಕ್ಕೆ ಬಂದೆ, ಫ್ರೆಂಡ್ಸ್ಗೂ ಮೀರಿ ಅಂತ ಹೇಳಿದಾಗ, ಹಾಂ ಅಂತ ಹೇಳಿದ್ದಕ್ಕೆ, ಹಾಂ ಬೆಸ್ಟ್ ಫ್ರೆಂಡ್ ಅಂದೆ ಅಂತ ಹೇಳಿದಾಗ, ಸರಿ ಆಯ್ತು ನಿಂತು, ನೀವೀಗ ಮಲ್ಕೊಳ್ಳಿ, ಸಾರಿ ಅಂತ ಹೇಳಿದ್ದಕ್ಕೆ, ಅಲ್ಲ ಈಗ ತಾನೇ ಹೇಳಿದ್ರೆ ಫ್ರೆಂಡ್ಶಿಪ್ಪಲ್ಲಿ ಸಾರಿ ಬರಬಾರ್ದು ಅಂತ ಮತ್ತೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಕ್ಕೆ, ಓ ಹೌದಾ, ಹೇಳಿಬಿಟ್ನಾ, ಗೊತ್ತಾಗಲಿಲ್ಲ, ಸರಿ ಮಲ್ಕೊಳ್ಳಿ, ಲೇಟ್ ಆಯಿತು, ಗುಡ್ ನೈಟ್ ಅಂತ ಹೇಳಿ ಚಂದನೂ ಮಲ್ಕೊತಾಳೆ, ಹರಿನೂ ಮಲ್ಕೊತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.